ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಕಡೂರ್ಸ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಟೈಪ್ಸ್ ಆಫ್ ನೌನ್ಸ್ ಇನ್ ಸೆಂಟೆನ್ಸಸ್. ಮೊನ್ನೆ ನಾನು ಏನು ಮಾಡಿದ್ದೆ, ನೌನು ಮತ್ತು ಅದ್ರ ಟೈಪ್ಸ್ನ ಹೇಳ್ಕೊಟ್ಟಿದ್ದೆ. ಹಾಗೆ ಎಕ್ಸಾಂಪಲ್ಸ್, ಒನ್ ವರ್ಡ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ. ಇವತ್ತೇನೆಂದರೆ ಸೆಂಟೆನ್ಸಲ್ಲಿ ಟೈಪ್ಸ್ ಆಫ್ ನೌನ್ನ ಯಾವ ಥರ ನಾವು ಕಂಡು ಹಿಡಿಬೇಕು ಅಂತಂದು ಹೇಳ್ತೀನಿ ಇವತ್ತು. ಸೊ ಫಸ್ಟ್ ಒನ್ ಈಸ್ ಕಾಮನ್ ನೌನ್. ಕಾಮನ್ ನೌನ್ ಅಂದರೆ ಏನು ರೀ, ಜನ್ರಲ್ ಆಗಿ ನಾವು ಯಾರ್ದಾದ್ರೂ ಬಗ್ಗೆ ಹೇಳ್ತೀವಲ್ಲ, ಜನರಲ್ ಟಾಕ್, ಅದಕ್ಕೆ ನಾವು ಕಾಮನ್ ನೌನ್ ಅಂತ ಹೇಳ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್ ಆ್ಯನಿಮಲ್ಸ್, ಬರ್ಡ್ಸು, ಬಾಯ್ಸ್, ಗರ್ಲ್ಸ್ ಅಂತ ಸ್ಪೆಸಿಫಿಕ್ಕಾಗಿ ಹೆಸರು ಹೇಳಲ್ಲ. ಜನರಲ್ ಆಗಿ ಒಂದು ವಸ್ತುವಿನ ಬಗ್ಗೆ ಹೇಳೋದಕ್ಕೆ ನಾವು ಕಾಮನ್ ನೌನ್ ಅಂತ ಹೇಳ್ತೀವಿ. ಫಸ್ಟ್ ಒನ್, ಹೀ ಹ್ಯಾಸ್ ಅ ಕ್ಯಾಟ್. ಕ್ಯಾಟ್ ಅಂದರೆ ಪುಸ್ಸಿ ಕ್ಯಾಟ್, ವೈಟ್ ಕ್ಯಾಟ್, ಬ್ಲ್ಯಾಕ್ ಕ್ಯಾಟ್ ಅಂತಂದೇನಿಲ್ಲ ರೀ, ಬರೀ ಕ್ಯಾಟ್ ಅಂತ ಇದೆ. ಸೊ ಇಟ್ ಈಸ್ ಅ ಕಾಮನ್ ನೌನ್. ಕ್ಯಾಟ್ ಈಸ್ ಅ ಕಾಮನ್ ನೌನ್. ಐ ಆಮ್ ಅ ಗರ್ಲ್. ಗರ್ಲ್ ಈಸ್ ಎ ಕಾಮನ್ ನೌನ್ ಹಿಯರ್. ವಿ live in nice colony. Colony is a common noun. I love red car. Car is a common noun. ಯಾವ ಥರದ ಕಾರು, ಈಗ ಆಡಿ ಕಾರಾ, ಸ್ವಿಫ್ಟ್ ಕಾರಾ ಅಂತ ಈ ಥರದ್ದೇನಿಲ್ಲ ರೀ, ಬಟ್ ರೆಡ್ ಕಾರ್ ಅಂತ ಅಷ್ಟೇ ಇದೆ. ದ ಬಾಯ್ಸ್ ಡ್ಯಾನ್ಸ್ ವೆಲ್. ಬಾಯ್ಸ್ ಈಸ್ ಅ ಕಾಮನ್ ನೌನ್. ನೆಕ್ಸ್ಟ್ ಸೆಕೆಂಡ್ ಒನ್, ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದರೆ ಸ್ಪೆಸಿಫಿಕ್ ಆಗಿ ಒಬ್ಬರು ಹೆಸರು ಹೇಳಿಬಿಟ್ಟೆ ನಾವು ಹೇಳ್ತೇವಲ್ಲ, ಅದಕ್ಕೆ ಪ್ರಾಪರ್ ನೌನ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ವಿಜಯ್ ಈಸ್ ಅ ಫೈನ್ ಡ್ಯಾನ್ಸರ್. ವಿಜಯ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿಜಯ್ ಈಸ್ ಅ ಪ್ರಾಪರ್ ನೌನ್. ಆಮೇಲೆ ಯಾವಾಗಲೂ ಪ್ರಾಪರ್ ನೌನಲ್ಲಿ ಕ್ಯಾಪಿಟಲ್ ಲೆಟರ್ ಇರುತ್ತೆ, ಪ್ರಾಪರ್ ನೌನ್ ವರ್ಡು. ಲಯನ್ ಈಸ್ ಎ ಕಿಂಗ್ ಆಫ್ ಆ್ಯನಿಮಲ್. ಲಯನ್ ಈಸ್ ಎ ಪ್ರಾಪರ್ ನೌನ್. ಇಂಡಿಯಾ ಈಸ್ ಅವರ್ ಕಂಟ್ರಿ. ಇಂಡಿಯಾ ಈಸ್ ಅ ಪ್ರಾಪರ್ ನೌನ್. ಮಾಲಾ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಮಾಲಾ ಈಸ್ ಅ ಪ್ರಾಪರ್ ನೌನ್. ಚೆನ್ನೈ ಈಸ್ ಅ ಹಾಟ್ ಸಿಟಿ. ಚೆನ್ನೈ ಈಸ್ ಅ ಪ್ರಾಪರ್ ನೌನ್. ನೆಕ್ಸ್ಟ್ ಕಲೆಕ್ಟಿವ್ ನೌನ್ಸ್. ಕಲೆಕ್ಟಿವ್ ನೌನ್ಸ್ ಅಂದ್ರೆ ಒಂದು ಗುಂಪಿಗೆ, ಒಂದು ಹಿಂಡಿಗೆ ನಾವೇನು ಹೇಳ್ತೀವಿ, ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ಅ ಕಾಲನಿ ಆಫ್ ಆ್ಯಂಡ್ಸ್. ಆ್ಯಂಡ್ಸ್ ಗುಂಪಿಗೆ ಏನಂತ ಹೇಳ್ತೀವಿ ರೀ, ಕಾಲನಿ. ಅ ಹೈವ್ ಆಫ್ ಬೀಸ್. ಜೇನು ಹುಳಕ್ಕೆ ಏನಂತ ಹೇಳ್ತೀವಿ ರೀ, ಹೈವ್ ಅಂತ ಹೇಳ್ತೀವಿ, ಜೇನು ಹುಳದ ಗುಂಪಿಗೆ. ಅ ಹರ್ಡ್ ಆಫ್ ಕ್ಯಾಟಲ್ಸ್. ಈ ಆಕಳು ಎಮ್ಮೆಗಳು ಗುಂಪಿಗೆ ಏನಂತ ಹೇಳ್ತೀವಿ, ಹರ್ಡ್ ಅಂತ ಹೇಳ್ತೀವಿ. ಅ ಪ್ರೈಡ್ ಆಫ್ ಲಯನ್ಸ್. ಸಿಂಹಗಳ ಗುಂಪಿಗೆ ಪ್ರೈಡ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಅ ಕಾಯರ್ ಆಫ್ ಸಿಂಗರ್ಸ್. ಹಾಡುಗಾರರ ಗುಂಪಿಗೆ ಏನಂತ ಹೇಳ್ತೀವಿ, ಕಾಯರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಕಾಂಪೌಂಡ್ ನೌನ್. ಕಾಂಪೌಂಡ್ ನೌನ್ ಅಂದ್ರೆ ಏನು ರೀ, ಮಿಕ್ಸಿಂಗ್ ಟೂ ವರ್ಡ್ಸ್, ಜಾಯ್ನಿಂಗ್ ಟೂ ವರ್ಡ್ಸ್, ಇಟ್ ಈಸ್ ಕಾಲ್ಡ್ ಆಸ್ ಕಾಂಪೌಂಡ್ ನೌನ್. ಶಿ ಮೇಡ್ ಪ್ಯಾನ್ ಕೇಕ್ಸ್. ಪ್ಯಾನ್ ಅನ್ನೋದು ಒಂದು ವರ್ಡು, ಕೇಕ್ಸ್ ಅನ್ನೋದು ಒಂದು ವರ್ಡು, ಇದೆರಡು ಸೇರಿದ್ರೆ ಏನಾಗುತ್ತೆ, ಕಾಂಪೌಂಡ್ ವರ್ಡ್. Pancake is a compound word. The post office closes at 5 p.m. Post office ಇದೆರಡು ಸೇರಿದರೆ ಕಾಂಪೌಂಡ್ ನೌನ್ ಆಗುತ್ತೆ. We had ice cream for dessert. Ice cream is a compound noun. A beautiful rainbow appeared after the rain. Rain ಮತ್ತು bow ಇದೆರಡು ವರ್ಡ್ ಸೇರಿದರೆ ರೇನ್ಬೋ ಆಯಿತು. ಸೊ ಇಟ್ ಈಸ್ ಅ ಕಾಂಪೌಂಡ್ ನೌನ್. I bought a new toothbrush yesterday. Tooth, then brush. ಇದೆರಡು ವರ್ಡ್ ಸೇರಿದರೆ ಕಾಂಪೌಂಡ್ ನೌನ್ ಆಯಿತು. ನೆಕ್ಸ್ಟ್ ಈಸ್ ಅ ಸಿಂಗುಲರ್ ನೌನ್. ಅ ಬೇಬಿ ಈಸ್ ಗಿಗ್ಲಿಂಗ್. ಸಿಂಗುಲರ್ ನೌನ್ ಅಂದರೆ ಒಬ್ಬರ ಬಗ್ಗೆ ಅಷ್ಟೇ ಹೇಳೋದಕ್ಕೆ ಸಿಂಗುಲರ್ ನೌನ್ ಅಂತ ಹೇಳ್ತೇವೆ ನಾವು. ಅ ಬೇಬಿ ಈಸ್ ಅ, ವೆನ್ ವಿ ಸ್ಪೀಕ್ ಅಬೌಟ್ ಓನ್ಲಿ ಒನ್ ಪರ್ಸನ್ ಆರ್ ಥಿಂಗ್ಸ್, ಒಬ್ಬರ ಬಗ್ಗೆ ಅಷ್ಟೇ ಹೇಳೋದಕ್ಕೆ ನಾವು ಸಿಂಗುಲರ್ ನೌನ್ ಅಂತ ಹೇಳ್ತೀವಿ. ಅ ಬೇಬಿ ಈಸ್ ಗಿಗ್ಲಿಂಗ್, ಒಂದು ಮಗು ಅಂದರೆ ಸಿಂಗುಲರ್ ಆಯಿತು. ದಿಸ್ ಈಸ್ ಆ್ಯನ್ ಆ್ಯಪಲ್, ಒಂದೇ ಆ್ಯಪಲ್ ಇರೋದು, ಆ್ಯಪಲ್ ಈಸ್ ಅ ಸಿಂಗುಲರ್ ಇಯರ್. ಅ ಚೈಲ್ಡ್ ಈಸ್ ಪ್ಲೇಯಿಂಗ್. ಚೈಲ್ಡ್ ಅಂದರೆ ಸಿಂಗುಲರ್ ಆಯಿತು, ಚೈಲ್ಡ್ ಈಸ್ ಅ ಸಿಂಗುಲರ್ ನೌನ್. ಅ ಮ್ಯಾನ್ ಈಸ್ ವರ್ಕಿಂಗ್. ಮ್ಯಾನ್ ಒಬ್ಬ ಮನುಷ್ಯ ಅಂದರೆ ಸಿಂಗುಲರ್ ಆಯಿತು. ಹೀ ಹ್ಯಾಸ್ ಅ ಹ್ಯಾಟ್. ಹ್ಯಾಟ್ಸ್ ಅಂತ ಆಗಲ್ಲ ರೀ, ಸಾರಿ ಹೀ ಆಗಲ್ಲ ರೀ, ಇಲ್ಲೇ ಪ್ರೊನೌನ್ ಆಗುತ್ತೆ ಅದು. ಹ್ಯಾಟ್ ಅಂದರೆ ಒಂದೇ ಆಗುತ್ತೆ ಅಲ್ವಾ, ಸೊ ಹ್ಯಾಟ್ ಅನ್ನೋದು ಸಿಂಗುಲರ್ ಆಯಿತು. ಸೊ ಪ್ಲೂರಲ್ ನೌನ್ ಅಂದರೆ ಮೋರ್ ದೆನ್ 2 ಪರ್ಸನ್ ಆರ್ ಥಿಂಗ್ಸ್, ಎರಡಕ್ಕಿಂತ ಹೆಚ್ಚಿಗೆ ವಸ್ತುಗಳು ಮತ್ತು ಮನುಷ್ಯರು ಇದ್ದರೆ ಪ್ಲೂರಲ್ ನೌನ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಸಿಂಗುಲರಲ್ಲಿ ಬೇಬಿ ಅಂತ ಇತ್ತು, ಪ್ಲೂರಲಲ್ಲಿ ಬೇಬೀಸ್ ಅಂದರೆ ತುಂಬ ಜನ ಮಕ್ಕಳು. ದೆನ್ ದಿಸ್ ಈಸ್ ಆ್ಯನ್ ಆ್ಯಪಲ್. ದಿಸ್ ಅಂದರೆ ಒಂದೇ ಆಯಿತು, ದೋಸ್ ಅಂದರೆ ಎರಡಾಯಿತು, ಪ್ಲೂರಲ್ ಆಯಿತು ಇಲ್ಲೋ. ಸೊ ಆ್ಯಪಲ್ಸ್, ಇಲ್ಲಿ ಆ್ಯಪಲ್ ಇದೆ, ಆ್ಯಪಲ್ಸ್. ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ಚೈಲ್ಡ್, ಚಿಲ್ಡ್ರನ್. ಮ್ಯಾನ್, ಮೆನ್. ಹ್ಯಾಟ್, ಹ್ಯಾಟ್ಸ್.
ನೆಕ್ಸ್ಟ್ ಈಸ್ ಕೌಂಟೇಬಲ್ ನೌನ್. ಕೌಂಟೇಬಲ್ ನೌನ್ ಅಂದರೆ ವಿಚ್ ಕ್ಯಾನ್ ಬಿ ಕೌಂಟೆಡ್. ವಿಚ್ ಕ್ಯಾನ್ ಬಿ ಕೌಂಟೆಡ್. ನಾವೇನು ಕೌಂಟ್ ಮಾಡೋಕ್ಕಾಗತ್ತಲ್ಲ ಅದಕ್ಕೆ ಕೌಂಟೇಬಲ್ ನೌನ್ ಅಂತ ಹೇಳ್ತೀವಿ. ಐ ಹ್ಯಾವ್ 3 apples. ಸೊ 3 is a countable noun here. 3 apple is a countable noun here. My car needs a new tire. New tire is a countable noun. I lost my keys again. Keys is a countable noun. ಕೀಸ್ ಕಳೆದಿದೆ ಅಂತ ಹೇಳ್ಬೋದಲ್ಲ. ಎಷ್ಟು ಕೀ ಕಳೆದವ ಅಂದರೆ 1 2 ಅಂತ ಹೇಳ್ತೇವೆ ಇಲ್ಲ. ನ್ಯೂ ಟೈರ್ ಅಂದರೆ ಎಷ್ಟು ಟೈರ್ ಬೇಕು, 1 2 ಟೈರ್ ಅಂತ ಹೇಳ್ತೀವಿ. ಅ ಮ್ಯಾನ್ ವೇಟೆಡ್ ಪೇಷಂಟ್ಲಿ ಇನ್ ಲೈನ್. ಮ್ಯಾನ್ ಈಸ್ ಅ ಕೌಂಟೇಬಲ್ ನೌನ್. ಅ ಪ್ಲೇನ್ ಲ್ಯಾಂಡೆಡ್ ಸೇಫ್ಲಿ. ಪ್ಲೇನ್ ಈಸ್ ಅ ಕೌಂಟೇಬಲ್ ನೌನ್ ಹಿಯರ್. ಅನ್ಕೌಂಟೇಬಲ್ ನೌನ್. ಅನ್ಕೌಂಟೇಬಲ್ ನೌನ್ ಅಂದರೆ ವಿಚ್ ಕೆನಾಟ್ ಬಿ ಕೌಂಟೆಡ್ ವೆದರ್ ಇಫ್ ಇಟ್ ಈಸ್ ಇನ್ ಪ್ಲೂರಲ್ ಫಾರ್ಮಲ್ಲಿ ಇದ್ದರೂ ಕೂಡ ನಮಗೆ ಕೌಂಟ್ ಮಾಡೋಕ್ಕಾಗಲ್ಲ. ಅದನ್ನು ನಾವು ಅನ್ಕೌಂಟೇಬಲ್ ನೌನ್ ಅಂತ ಹೇಳ್ತೇವೆ. ಶಿ ನೀಡ್ಸ್ ಸಮ್ ವಾಟರ್. ವಾಟರ್ ಈಸ್ ಅನ್ಕೌಂಟೇಬಲ್. ಎಷ್ಟು ನೀರು ಬೇಕು? ಸ್ವಲ್ಪ ಬೇಕು. ಕೌಂಟ್ ಮಾಡಿ ಹೇಳೋಕ್ಕಾಗತ್ತಾ? ಇಲ್ಲ. ದ ಏರ್ ಈಸ್ ಫ್ರೆಶ್ ಇನ್ ದ ಮೌಂಟೇನ್. ಏರ್ ಈಸ್ ಅ ಅನ್ಕೌಂಟೇಬಲ್ ನೌನ್ ಹಿಯರ್. ದೇರ್ ಇಸ್ ಅ ಲಾಟ್ ಆಫ್ ಡರ್ಟ್ ಆನ್ ದ ಫ್ಲೋರ್. ಡರ್ಟ್ ಹೊಲಸು, ಧೂಳು ಎಷ್ಟಿದೆ? ತುಂಬ ಇದೆ ಅಂತ ಹೇಳ್ತೇವೆ ನಾವು. ಇಲ್ಲ 1 kg ಐತಿ, 2 kg ಐತಿ ಅಂತ ಏನಾದರೂ ಹಿಂಗೆ ಹೇಳ್ತೇವೆ? ಇಲ್ಲ. 1 ಇಂಚ್ ಐತಿ, 2 ಇಂಚ್ ಐತಿ ಅಂತ ಹೇಳ್ತೇವೆ? ಇಲ್ಲ. ಇದೆ, ಒಟ್ಟು ಕೊಳೆ ಇದೆ, ಸ್ವಲ್ಪ ಇದೆ. ಎಜುಕೇಷನ್ ಈಸ್ ದ ಕೀ ಟು ಸಕ್ಸಸ್. ಎಜುಕೇಷನ್ ಈಸ್ ಅ ಅನ್ಕೌಂಟೇಬಲ್ ನೌನ್ ಹಿಯರ್. ನಾವು ಏನಂದರೆ SLCನಾದರೂ ಓದಲಿ, PUCನಾದರೂ ಓದಲಿ, ಡಿಗ್ರಿನಾದರೂ ಓದಲಿ, ಅದು ನಮ್ಮ ಸಕ್ಸಸ್ಸಿಗೆ ಏನಾಗುತ್ತೆ? ಸಕ್ಸಸ್ಸಿಗೆ ಒಂದು ಕೀ ಆಗಿರುತ್ತೆ, ಅಸ್ತ್ರ ಆಗಿರುತ್ತೆ. ಸೊ ಎಜುಕೇಷನ್ ಈಸ್ ದ ಕೀ ಟು ಸಕ್ಸಸ್. ಶಿ ಆ್ಯಡೆಡ್ ಶುಗರ್ ಟು ದ ಟೀ. ಶುಗರ್ ಸಕ್ಕರೆ ಹಾಕಿದ್ಲು ಅಷ್ಟೇ, ಎಷ್ಟು ಸಕ್ಕರೆ ಹಾಕಿದ್ಲು ಗೊತ್ತಿಲ್ಲ. ಸೊ ಅದು ಅನ್ಕೌಂಟೇಬಲ್ ನೌನ್ ಆಗುತ್ತೆ. ನೆಕ್ಸ್ಟ್ ಈಸ್ ಕಾಂಕ್ರೀಟ್ ನೌನ್. ಕಾಂಕ್ರೀಟ್ ನೌನ್ ಮೀನ್ಸ್ ದೀಸ್ ಆರ್ ದ ಫಿಸಿಕಲ್ ಥಿಂಗ್ಸ್ ವಿಚ್ ಕ್ಯಾನ್ ಬಿ ಫೆಲ್ಟ್ ಬೈ 5 senses. ಸೊ ದೀಸ್ ಆರ್ ದ ಫಿಸಿಕಲ್ ಥಿಂಗ್ಸ್ ವಿಚ್ ಕ್ಯಾನ್ ಬಿ ಫೆಲ್ಟ್ ಬೈ 5 senses. ಅಂದರೆ ಇವೆಲ್ಲ ಏನಂದರೆ ವಸ್ತುಗಳನ್ನು ನಾವು ನೋಡ್ಬೋದು, ಮುಟ್ಬೋದು, ಸ್ಮೆಲ್ ಮಾಡ್ಬೋದು, ಟಚ್ ಮಾಡ್ಬೋದು, ಕೇಳಿಸ್ಕೋಬೋದು. ಇದಕ್ಕೆಲ್ಲ ನಾವು ಕಾಂಕ್ರೀಟ್ ನೌನ್ ಅಂತ ಹೇಳ್ತೀವಿ. ಐ ಆಮ್ ಗೋಯಿಂಗ್ ಟು ದ ಏರ್ಪೋರ್ಟ್. ಏರ್ಪೋರ್ಟ್ನ ನೋಡ್ಬೋದು, ಕಾಂಕ್ರೀಟ್ ನೌನ್ ಆಗುತ್ತೆ. ಪ್ಲೀಸ್ ಕಾಲ್ ಆ್ಯನ್ ಆ್ಯಂಬುಲೆನ್ಸ್. ಆ್ಯಂಬುಲೆನ್ಸ್ ಈಸ್ ಎ ಕಾಂಕ್ರೀಟ್ ನೌನ್. ಫಿಸಿಕಲ್ ವಸ್ತು ಆಗಿರೋದ್ರಿಂದ ಮುಟ್ಬೋದು, ಟಚ್ ಮಾಡ್ಬೋದು, ಆನಂತರ ನೋಡಲೂಬಹುದು, ಅದಕ್ಕೆ ಅದು ಕಾಂಕ್ರೀಟ್ ನೌನ್ ಆಗುತ್ತೆ. ಐ ರೀಡ್ ಬುಕ್ ವೈಲ್ ಈಟಿಂಗ್. ಬುಕ್ ಈಸ್ ಅ ಕಾಂಕ್ರೀಟ್ ನೌನ್ ಹಿಯರ್. Give me a lift in your car. Car is a concrete noun here. Somebody took away my bag. Bag is a concrete noun here. Next is abstract noun. Abstract noun andra these are the feelings or emotions. Feelings ಮತ್ತೆ emotions ಅಂತ ಹೇಳ್ತೇವೆ ನಾವು ಇದನ್ನೇನಂದ್ರೆ ಜಸ್ಟ್ ನಾವು ಫೀಲ್ ಮಾಡ್ಬೋದು. We can only feel. This is called as abstract noun. I saw her happiness. ಹ್ಯಾಪಿನೆಸ್ನ ನಾವು ನೋಡ್ಬೋದು, ಅಷ್ಟೇ ಫೀಲ್ ಮಾಡ್ಬೋದು, ಅದನ್ನು ಟಚ್ ಮಾಡೋಕ್ಕಾಗಲ್ಲ. ಹಿ ವಾಸ್ ರಿವಾರ್ಡೆಡ್ ಫಾರ್ ಹಿಸ್ ಬ್ರೇವರಿ. ಅವನ ಜಾಣ್ತನಕ್ಕೆ, ಅವನ ಸಾಹಸಕ್ಕೆ ಏನು ಸನ್ಮಾನ ಮಾಡಿದರು ಅಂತ ಅರ್ಥ. ನೆವರ್ ಟೆಲ್ ಅ ಲೈ. ಸುಳ್ಳು ಹೇಳಬಾರ್ದು. ಲೈ ಈಸ್ ಎ ಅಬ್ಸ್ಟ್ರಾಕ್ಟ್ ನೌನ್. ಲಾಫ್ಟರ್ ಈಸ್ ದ ಬೆಸ್ಟ್ ಮೆಡಿಸನ್. ಲಾಫ್ಟರ್ ನಗೋದೇನೆಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಹಾನೆಸ್ಟಿ ಈಸ್ ಎ ಅಬ್ಸ್ಟ್ರಾಕ್ಟ್ ನೌನ್. ನೆಕ್ಸ್ಟ್ ಈಸ್ ಮೆಟೀರಿಯಲ್ ನೌನ್. ಮೆಟೀರಿಯಲ್ ನೌನ್ ಅಂದರೆ ದ ಮೆಟೀರಿಯಲ್ಸ್ ಆರ್ ಸಬ್ಸ್ಟೆನ್ಸಸ್. ಇಟ್ ಈಸ್ ಕಾಲ್ಡ್ ಆ್ಯಸ್ ಮೆಟೀರಿಯಲ್ ನೌನ್. ಅ ಟೇಬಲ್ ಈಸ್ ಮೇಡ್ ಆಫ್ ವುಡ್. ಅದೊಂದು ವಸ್ತು ಅದಲ್ರಿ, ಒಂದು ಮೆಟೀರಿಯಲ್ ಅಂದ ಮಾಡಿರ್ತೇವಲ್ಲ, ಅದಕ್ಕೆ ವುಡ್ಡನ್ನು ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಟೇಬಲ್ ಮಾಡಿರ್ತೇವೆ, ಅದಕ್ಕೆ ವುಡ್ ಅನ್ನೋದಿಲ್ಲಿ ಮೆಟೀರಿಯಲ್ ನೌನ್ ಆಗುತ್ತೆ. ಡೈಮಂಡ್ ಈಸ್ ವೆರಿ ಕಾಸ್ಟ್ಲಿ. ಡೈಮಂಡ್ ಈಸ್ ಅ ಮೆಟೀರಿಯಲ್, ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ಮೆಟೀರಿಯಲ್ ನೌನ್. I purchased a gold ring. Gold is a material noun. Iron is very useful metal. Iron is a material noun. The cow is eating grass in the field. Grass ಅನ್ನೋದೇನಾಗುತ್ತೆ? ಮೆಟೀರಿಯಲ್ ನೌನ್ ಆಗುತ್ತೆ. ಸೊ ಇದು ಇವತ್ತಿಂದು ನೌನ್ಸು ಮತ್ತು ಅದರ ಟೈಪ್ಸು ಎಕ್ಸಾಂಪಲ್ಸ್ ಅರ್ಥ ಆಯಿತು ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.